ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರು ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಶಂಕ್ರಿ ಶಂಕ್ರಿ ಎಲ್ಲೋಗಿಲೆ ಕಾಣಿಸವಲ್ಲ? ಅಯ್ಯ ಯಾಕ ಅಡಿಗೆ ಮನೆಯಾಗ ಕೆಲಸ ಮಾಡಾಕುಂತಾನಿ. ಫ್ರಿಜ್ನಾಗ ಓಟು ಎಲ್ಲ ತರಕಾರಿ ಚಂದಾಗಿ ಜೋಡಿಸಿ ಇಡಾಕುಂತಾನಿ. ಬದ್ನಿಕಾಯಿ ಬೆಂಡಿಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಫ್ರಿಜ್ನಾಗ ಇಡಾಕುಂತಾನ ನೋಡಕ. ಅಬಾ ಶಂಕ್ರಿ, ಏನಲ್ಲಿ ಶಂಕ್ರಿ ನಿಂದು ತಲಿ ಅಂದ್ರೆ ತಲಿ ಬಿಡು. ಹೌದ್ರಿ ಹೌದ್ರಿ, ಮತ್ತ ಆಕಿ ನನ್ನ ತಂಗಿ ಅದಾಳ, ಮತ್ತ ನನ್ನಂಗ ಆಕಿನೂ ಶಾಣೆ ಅದಾಳ. ಮತ್ತ ಅಲ್ಲ ಫ್ರಿಜ್ನಾಗ ಏನೇನು ಇಡ್ಬೇಕು ಏನೇನು ಇಡಬಾರ್ದು ಗೊತ್ತಿಲ್ಲ ಇಲ್ಲಿ ಶಂಕ್ರಿ. ಅಯ್ಯ ಮಾವ, ತರಕಾರಿ ಇಡ್ಬೇಕು ಮತ್ತೇನು ಇಡ್ಬೇಕು? ಒಟ್ಟು ತಣ್ಣ ನೀರು ಜೇಸು ಅವು ಇವು ಇಡೋದು ನಂಗೆಲ್ಲ ಗೊತ್ತೈತಿ ಮಾವ, ನಂಗೆಲ್ಲ ಗೊತ್ತೈತಿ. ಎಲ್ಲ ಗೊತ್ತೈತಿ ಅಂತ ನಾವು ಉಳ್ಳಾಗಡ್ಡಿ ಇಟ್ಟಿಯಲ್ಲೇ. ಉಳ್ಳಾಗಡ್ಡಿ ಯಾರ ಫ್ರಿಜ್ನಾಗ ಇಡ್ತಾರೇನು? ಮೊನ್ನೆ ಬಾಳೆಹಣ್ಣು ಇಟ್ಟಿದಿ, ಯಾಕೆ ಇಟ್ಟಾಳೆ ನಾನು ತೆಗೆದಿಟ್ಟು ನೀವು ಹೊರಗೆ. ಇವತ್ತು ನೋಡಿದ್ರ ಬದ್ನಿಕಾಯಿನೂ ಇಟ್ಟಿ ಏನಕೋತಿ. ಬದ್ನಿಕಾಯಿ ಫ್ರಿಜ್ನಾಗ ಇಟ್ರ ಎಲ್ಲ ಕರ್ರೋಗಾಗೋಂಗಿಲ್ಲ, ಅವು ಬೀಜ. ಹಳ್ಳಿ ಮಗ ಉಳಿ ಸಾರು. ನಿಮ್ಮ ಮುಖಕ್ಕೆ ಫ್ರಿಜ್ ಬೇರೆ ಕೇಡು ಅಲ್ಲ. ಫ್ರಿಜ್ ತರ ತಂದಿರಿ ನೆಟ್ಗ ಜೋಡಿಸಿ ಇಡಾಕ ಬರಂಗಿಲ್ಲ ಅಂದ್ರೆ ಎದಕ್ಕೆ ತಗೋಬೇಕದು? ರೊಕ್ಕ ಎಲ್ಲ ದಂಡ ಮಾಡಾಕ. ನಿಮ್ಮ ಫ್ರಿಜ್ ಡಬಲ್ ಡೋರಿನ ತೊಗೊಂಡಿವಿಲ್ಲ, ಐಸ್ ಆಗ ಜಾಗಕ್ಕೆ ಯಾರ ಜ್ಯೂಸಿನ ಬಾಟ್ಲಿ ಇಡ್ತಾರೇನು? ಮ್ಯಾಲಿಟ್ಟು ಎಲ್ಲ ಐಸ್ ಮಾಡಿ ಇಟ್ಬಿಟ್ಟಾಳಿಕಿ 100 ಸಲ ತೆಗಿತಾಳಿಕಿ ಶಂಕರಿ. ತೆಗಿಯೋದು ಹಾಕಿದ್ದು ಹಿಂಗೆ ಮಾಡಿದ್ರ ಫ್ರಿಜ್ ಎದಕ್ಕೆ ಬರ್ತದ? ರೊಕ್ಕ ಹಾಳು ಮಾಡಾಕತ್ತೀರಿ ನಕ್ಕ ತಂಗಿ ಇಬ್ರು ಸೇರಿ. ಯಾಕ ನೋಡು ಮಾವ ಹೆಂಗ್ ಬಯಕುಂತ ನನಗ. ನೀನು ಸುಮ್ಮನೆ ನಿಂತಿ ಬಿಡ ಯಾಕ, ನಾನಂದ್ರ ಪ್ರೀತಿನ ಇಲ್ಲಿ ನಿನಗ. ನಾ ಹೋಗ್ಬಿಡ್ತೀನಿ ಬಿಡವಾ ನಮ್ಮ ಊರಿಗ. ಅಯ್ಯ ಶಂಕ್ರಿ ಸುಮ್ಮನಿರ್ಲಿ, ನಿಮ್ಮ ಒಂದು ಇದ್ದಿದ್ದ ಯಾವಾಗ ನೋಡಿದ್ರು ರಾಡಿ ನಿಮ್ಮ ಅವಗ ಸಂಟ. ನಾವು ತನ್ನ ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಹಣ್ಣು ಹಂಪ್ಲು ಎಲ್ಲ ಫ್ರಿಜ್ನಾಗಿತ್ತು ತಿನ್ನಾಡ್ಕೊಂತೀವಲ್ಲ. ನಿಮ್ಮ ಅವಗ ಉರಿ ಆಗ ಕೂತತಿ. ನೀ ಸುಮ್ಕಿರು. ಈ ಕಿವಿಲೆ ಕೇಳಬೇಕು, ಈ ಕಿವಿಲೆ ಬಿಟ್ಟು ಬಿಡ್ಬೇಕು. ಅಯ್ಯಯ್ಯ ಏನಕ್ಕ ತಂಗಿ ಕುಡೀರ ಅದು ಏನ್ ತಾನ ಕೋಣನ ಮುಂದೆ ಕಿನ್ನರಿ ಬಾಸ್ದಂಗ ಆತ್ ನೋಡಿದು. ನಾಚಿಕಿಲ್ಲ ಮಾನಿಲ್ಲ, ಏಟ್ ಹೋಗುದ್ರು ನನಗಲ್ಲ ಅಂತಾವ್. ಅಯ್ಯೋ ದೇವ್ರಿ, ಅಲ್ಲ ನಾಷ್ಟಾರ ಮಾಡ್ಕೊಂಡು ಹೋಗ್ಬೇಕಲ್ಲ. ಅವ್ರಿಗೆ ಕಾಳು ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ನೀವ ಮುಕ್ರಿ ಅಕ್ಕ ತಂಗಿ. ಅವ್ರಿಗೆ ಕಾಳು ಉಪ್ಪಿಟ್ಟಂತ ಅವ್ರಿಗೆ ಕಾಳು ಇರಂಗಿಲ್ಲ ಅದ್ರಾಗ. 4 2 ಸಿಗ್ಬೇಕಂದ್ರೆ ದೊಡ್ಡ ಅಗಾದು ಎಲ್ಲ ಎಕ್ಕಿ ನೀನ ತಿಂದಿರ್ತೀಯಲ್ಲ. ನಡಿಲೇ ಶಂಕ್ರಿ, ನಾಷ್ಟ ಮಾಡ್ನು. ಹೊಟ್ಟೆಲ್ಲ ಹಸ್ದಾವಾಗೈತಿ. ಗಟ್ಟಿ ಮೊಸರು ತಗ, ಫ್ರಿಜ್ನಾಗ ಇಟ್ಟಿದ್ದ ಗಟ್ಟಿ ಮೊಸರು ಅವ್ರಿಗೆ ಕಾಳು ಉಪ್ಪಿಟ್ಟು ಮಸ್ತ್ 2 ಗಂಗಾಳ ಉಣ್ರಿ ಅಂದ್ರೆ ನೋಡು ರಾತ್ರಿ ಮಠ ಹಸುವಾಗಿರ್ಬಾರ್ದು. ಹೂನೇಕ ಹಂಗ ಮಾಡು ನಡಿ. ನಾವಲ್ಲಿ ಅಲ್ಲ ಇವೇನು ತುಸಾದವೇನು ಜೋಳ 10 ಕಿಲೋ ಅದಾವು. ಹೆಂಗೆ ಓದ್ಕೊಂಡು ಹೋಗ್ಬೇಕಾ ಇವ? ನನ್ನ ತಲೆ ಏನಾಗ್ಬೇಕು, ನನ್ನ ಸೊಂಟ ಏನಾಗ್ಬೇಕು? ಡಬ್ಯಾಗ ಹಾಕೊಂಡು ಹೋದ್ರೆ ಇಲ್ವಾ ಇಲ್ಲ ಇಟ್ಕೊಂಡು ನನ್ನ ಕೈಲಿ ಒತ್ಕೊಂಡು ಹೋಗೋಕ್ಕಾಗಂಗಿಲ್ಲ ಬಿಡು. ಏನು ಡೀಪಾಗಿ ವಿಚಾರ ಮಾಡ್ಕೋತ ನಿಂತ್ಬಿಟ್ಟು ಏನಾಯ್ತು ರೇಷ್ಮೆ? ಅಯ್ಯ ಏನು ಹೇಳ್ತೀರಾ? ಜೋಳ 10 ಕಿಲೋ ಅದಾವ್ರಿ ಇವು. ಹೊತ್ಕೊಂಡಾಗಕ್ಕ ನನ್ನ ಕೈಲಿ ಆಗಂಗಿಲ್ಲ ರೀ. ಅದಕ್ಕೆ ನಿಮ್ಮ ಮಗ ಬಂದಿಂದೆ ಅವ್ರ ಕೈಲಿನ ಹಾಕಿಸ್ಕೊಂಬರಕ್ಕೆ ಹೇಳ್ಬೇಕು ಅಂತ ವಿಚಾರ ಮಾಡತ್ತಿದ್ ನೋಡ್ರಿ. ಪಾಪ ನನ್ನ ಮಗ ಗಂಡ್ಸ್ಲೇವ. ಹಿಟ್ಟು ಹಾಕಿಸ್ಕೊಂಬ, ಜೋಳ ಬಿಸ್ಕೊಂಬ, ಹಂಗೆ ಮಾಡು, ಕಿರಾಣಿ ಅಂಗಡಿಗೆ ಹೋಗು, ಅದು ಮಾಡು, ಅರ್ಬಿ ತೊಳಿ, ಬಾಟೆ ತಿಕ್ಕು ಅಂತ ಅವ್ನಿಗೆ ಹೆಂಗಸ್ರಂಗೆ ಮಾಡಕ್ಕಂತೇನು? ಇಲ್ಲ ನಮ್ಮ ಮನೆಗ ಇಂಥ ಎಲ್ಲ ರೂಢ ಇಲ್ವಾ. ಗಂಡ್ಮಕ್ಳು ಎಂದು ಹಿಟ್ಟಿನ ಗಣಿಗೆ ಹೋಗಿದ್ದ ನಮ್ಮ ವಂಶದಾಗನ ಇಲ್ಲ. ನೀ ಇಂಥವೆಲ್ಲ ಕೆಲಸ ನನ್ನ ಮಗ್ಗಾಗ್ಲಿ ನನ್ನ ಮೊಮ್ಮಗ್ಗಾಗ್ಲಿ ಹಚ್ಚಕೋಬಿಡವಾ ರೇಷ್ಮಿ. ನೆನಪಿಟ್ಟಕ್ಕ. ದೊಡ್ಡ ಹರಿಶ್ಚಂದ್ರ ವಂಶ ನಿಮ್ದು. ಏನ್ಲ ರೇಷ್ಮಿ ಏನ ಅಂದಿ? ಒಟ್ಟು ಜೋರಾಗಿ ಮಾತಾಡು. ಅಲ್ರಿ ತೀರ ನನಗೆ ಒಜ್ಜೆ ಆಗುತ್ತಲ್ರಿ. ಒಜ್ಜೆ ಆಗತ್ತಂದ್ರೆ ಒಂದ್ಸಲ 5 ಕಿಲೋ ತಗೊಂಡೋಗು, ಇನ್ನೊಂದ್ಸಲ 5 ಕಿಲೋ ತಗೊಂಡೋಗು, 2 ಸಲ ಬಿಸ್ಕೊಂಬ. ಬಾರಿ ಬಿಡು ನೀನು. ನಂಗೆ ಗೊತ್ತಾಗ್ಲಿಲ್ಲ ನೋಡ್ರಿ ಅತ್ತೀರ, ನಂಗೆ ಗೊತ್ತಾಗ್ಲಿಲ್ಲ. ಹಂಗ ಮಾಡ್ತೀನಿ ತಗೋರಿ. ಲೇ ರೇಷ್ಮಿ, ನಂಗೆ ಬಾಯಿ ಒಂಥರ ಅನ್ಸಕ್ ಕುಂತ್ಬಿಟ್ಟಿತ್ತು ನೋಡ್ಲಿ. ಈಗರ ಮಕ್ಕಂಡೆದ್ದಿರಿ ಮತ್ತು ಬಾಯಿ ಒಂಥರ ಅನ್ನಿಸ್ತೈತ್ರಿ. ಹೋಗ್ರಿ ಹಾಲು ತಿಕ್ಕೊಂಡು ಒಟ್ಟು ನೀರು ಕುಡೀರಿ, ಎಲ್ಲ ಚಲೋ ಆಕೈತಿ, ಆರಾಮ ಅನ್ನಿಸ್ತೈತಿ. ಅಯ್ಯ ಅದು ಹಂಗಲ್ಲ, ಇದು ಗುಳಿಗೆ ತೊಗೊಳಕ್ ಕುಂತೀನಲ್ಲ, ನಡ ನೋವಿಂದು ಕಾಲು ನೋವಿಂದು ಅದ ಒಟ್ಟು ಏನಾರ ರುಚಿಯಾಗಿ ತಿನ್ಬೇಕು ಅನ್ಸಕ್ಕಂತೇನ್ರಿ ಅತ್ತೀರ? ಹೂಲೇ ರೇಷ್ಮಿ, ನನ್ನ ಮನದಾಳದ ಮಾತುಗಳೆಲ್ಲ ನಿಂಗೆ ಅರ್ಥ ಆಗಾಕುಂತಾವು. ಭಾರಿ ಜೀವದಿ ಬಿಡು ನನ್ನ ಮ್ಯಾಗ ನೀನು. ಅಲ್ರಿ ಅತ್ತೀರ, ನೀವು ಯಾವಾಗ ನೋಡಿದ್ರು ಚಾ ಬೇಡ್ತೀರಿ, ಮಾತಿತ್ತಿದ್ರೆ ಚಾ ಕೊಡು ಅಂತೀರಿ. ಅದಕ್ಕೆ ಬೆಳಿಗ್ಗೆ ಒಂದು ಹಂಡೆ ಚಾ ಮಾಡಿದ್ನ ರೀ, ಅದು ಇನ್ನ ಮಟ್ಟ ಹಂಗೈತೇನ್ರಿ. ನಾನು ಅದನ್ನ ಕೊಡ್ತೀನಿ, ಕುಡ್ದು ಬಿಡ್ರಿ, ಮುಗಿದೋತು. ಹಾಳದಕ್ಕೆ ರೇಷ್ಮಿ, ನಾನು ನನ್ನ ಸೊಸಿಗೆಲ್ಲಿ ಒಳ್ಳೆ ಬುದ್ಧಿ ಕೊಟ್ಬಿಟ್ನಲ್ಲ ದೇವ್ರು ಅನ್ಕೊಂಡು ನಾ ಏನಾರ ಮಿರ್ಚಿ ಬದ್ನಿಕಾಯಿ ಒಟ್ಟು ಬಟಾಟಿ ವಡ ಏನಾರ ಮಾಡ್ಕೊಡ್ತಾಳ ಅಂದ್ರೆ ಬೆಳಿಗ್ಗಿಂದ ಚಾ ಸಂಜೆ ಕೊಡ್ತಾಳ ಅಂತಿಕೆ. ಬೇಡ ನನಗೆ ಚಾನು ಬೇಡ ಏನು ಬೇಡವಾ. ಸುಮ್ಕ ನೀನು ಮಾಡಿದ್ದು ಚಾ ಕುಡ್ದು ಒಂಥರ ಚಾ ಮೇಲೆ ಜಿಗುಪ್ಸೆ ಬಂದ್ಬಿಡ್ತಿ. ಹಂಗಾಗೈತಿ. ಒಟ್ಟು ಇಲ್ಲೇ ಬಾಜು ಮನಿ ಯಾರೇವ ಆಕೆ ಹೆಸರು ಬರಂಗಿಲ್ಲ ನೋಡಿ, ಶಕುತ್ಲಾ ಮನೆಗೆ ಹೋಗಿ ಬರ್ತೇನೆ. ಆಕೆ ಉಮಾಗ ನಿಂತೈತಲ್ಲ, ಒಟ್ಟು ಮಾತಾಡ್ಸ್ಕೊಂಡ್ ಬರ್ತೀನಿ. ಏನಂದಿ? ಅಯ್ಯ ತೀರ ಖಾಲಿ ಹೊಂಟಿರಲ್ರಿ. ಒಟ್ಟಿಗೆ ಇದ್ದೆ ಮಗಳಿಗೆ ನೋಡಕ್ ಕೊಟ್ಟಿರಿ. ಒಟ್ಟು ಏನಾರು ತೊಗೊಂಡು ಹೋಗ್ಬೇಕು. ಬೇಡ ತೊಗೊಂಡು ಹೋಗ್ಬೇಕು. ಈಗ ಸದ್ಯಕ್ಕೆ ಹಂಗ ಹೋಗಿ ಬರ್ತೇನೆ, ನಾಳೆ ಏನಾರು ತೊಗೊಂಡು ಹೋಗ್ತೇನೆ. ಬರ್ತೀನಿ ನೋಡು, ಹುಷಾರಿ ಮನೆ ಕಡೆ ಜಾಕಿ. ಆಗ್ಲೇ ಕಾಲು ಆರಾಮಾಗಿ ಹೆಂಗೆ ಓಡಾಡಕೂತಾಳು ನಮ್ಮತ್ತಿ. ಅತ್ತಾಗಿಂದ ತಗ ಬಲೆ ಜೋರ ಐತಿದ್ದು ಮುದುಕಿ. ಏನ ಒಂದು 15-20 ವರ್ಷರ ಜುಮ್ ಅನ್ನಂಗಿಲ್ಲ ಬಿಡು. ಈಗ ಹೆಂಗಾರ ಮಾಡಿ ಇವು ಜೋಳನ ಬಿಸ್ಕೊಂಬಂದ್ಬಿಡ್ಬೇಕವಾ. ಲಗುನ ರೊಟ್ಟಿ ಬಡ್ದಿಟ್ರ ಸಾಯಂಕಾಲ ಓಟು ಪಕ್ಕದ ಮನೆ ಜಯಕ್ಕನ ಮನೆಗೆ ಹೋಗಿ ಟಿವಿ ನೋಡ್ಕೋತರ ಕುಂದ್ರಾಕ ಆಕೈತಿ. ಡಬ್ಬಿ ಒಳಗಿಟ್ಟೇನೇನು? ಡಬ್ಬಿ ತಗೊಂಬಂದು ಎಲ್ಲ ಹಾಕೊಂಡು ಹೋಗ್ತೀನವ. ರೇಷ್ಮಕ್ಕ ಯಾರಿದು? ಇವ ಈ ಧ್ವನಿ ಎಲ್ಲ ಕೇಳಿನಲ್ಲ ಇವ ನಾನು.
ಅಯ್ಯ ರೇಷ್ಮಕ್ಕ ನೋಡ ಯಾಕ ಆಯ್ತ ಕಡೆ. ಓ ಅಮ್ಮ ಅಲ್ಲಿಂಗಣ್ಣ, ಅಯ್ಯ ಬಾರೇನ ಒಟ್ಟ ಕಂಡೇ ಇಲ್ಲಲ್ಲ. ಇವತ್ತು ಬೆಳಿಗ್ಗೆರ ನಿಂದ ಮಾತಾಡಿದ್ವಿ ನೋಡ್ ನಾವು. ಅಮ್ಮ ಏನ ನಿಂಗ ಹುಡ್ಕ ಕುಂತಿದ್ಲಂತ, ಹೋಗ್ಬೇಕಿಲ್ಲ ಮನೀಗ, ಹೋಗೇ ಬಂದೇನು? ಓಲ್ಡೇನ್ ರೇಷ್ಮಕ್ಕ ಓಲ್ಡೇನ್. ಅದು ಒಂದು ಪಜೀತಿ ಆಗ್ಬಿಟ್ಟೈತೆ ಏಕ. ಏನ ಪಜಿತಿ? ಅಲ್ಲ ನನ್ನ ಕಡೆ ಯಾಕೆ ಹೇಳಕ್ ಕುಂತಿದಿ? ಹೂನ ಏಕ, ಆ ಪಜೀತಿ ಎಲ್ಲ ಕರೆಕ್ಟ್ ಮಾಡದ ನೀನು, ಅದಕ್ಕೆ ಪರಿಹಾರ ಕೊಡ್ಬೇಕಾಗಿದ್ದು ನೀನಾ. ಮತ್ತ ನಿನಗ್ ಬಿಟ್ಟು ಯಾರಿಗೆ ಕೇಳೆ ಏಕ? ಅನಂಗ ನೀನು ಎಲ್ಲಿಂದ ಬಂದಿ ಅದು ಹೇಳಯ್ಯಣ್ಣ ನನಗೆ ಮೊದ್ಲು. ಬಿಜಾಪುರಿಂದ ಏಕ. ಅಂದ್ರೆ ಬಿಜಾಪುರ್ ಬಿಜಿಲಿ ನಮ್ಮ ಹುಡುಗಿ ಹೆಸರು ಅಂಜಲಿ. ಆ ಹುಡುಗಿಗ ಕಾಳ ಹಾಕಕ್ ಹೋಗಿದ್ನಿ ಅನ್ನಂಗ ಆತ್ ನೀನು. ಹೂನ ಏಕ, ಕರೆಕ್ಟ್ ಹೇಳಿದಿ. ಕಾಳು ಹಾಕಾಕಂತ ಹೋಗಿದ್ದೆ ಬಿಜಾಪುರಿಗ. ಆದ್ರ ಏನಾತು? ಹುಡುಗಿ ಒಲ್ಲೆ ಅನ್ಲಾ ಮುಖಕ್ಕೆ ಮಂಗಳಾರತಿ ಎತ್ತಿ ವಾಪಸ್ ಕಳ್ಸಿಲ್ಲ. ಅದು ಒಂದು ಚಲೋ ಐತಿ. ಬ್ಯಾರೆ ಹುಡುಗಿ ನೋಡೋಣ ತಗೋರಣ್ಣ. ಆ ಹುಡುಗಿ ನಿಮ್ಮ ಅವ್ಗನು ಇಷ್ಟ ಇಲ್ಲ, ಯಾಕೆ ಮಾಡ್ಕತಿ ಬ್ಯಾಡ ನಂಗೆಲ್ಲ, ಬಿಟ್ಬಿಡು ಹೋಗ್ಲಿ. ಅಲ್ಲ ಏಕ, ಒಟ್ಟು ಮಾತಾಡದರ ಪೂರ್ತಿ ಕೇಳಲ್ಲ. ಅಡ್ಡಬಾಯಿ ಯಾಕೆ ಹಾಕ್ತೀರಿ? ಅಡ್ಡಬಾಯಿ ಹಾಕ ಮಾಟ ನಿಮಗರ ಹೆಣ್ಮಕ್ಳಿಗೆ ಸಮಾಧಾನ ಇರಂಗಿಲ್ಲ ಅನ್ಸುತ್ತ. ಅಲ್ಲ ಯಾಕ, ನಾ ಹೇಳುದರ ಪೂರ್ತಿ ಕೇಳಲ್ಲ. ಆ ಹುಡುಗಿ ಬಿಜಾಪುರ್ ಬಿಜಿಲಿ, ನಮ್ಮ ಹುಡುಗಿ ಹೆಸರು ಅಂಜಲಿ. ಆ ಹುಡುಗಿ ಇದಾಳಲ್ಲ ಮನೆ ಪಾರ್ಕ್ನ್ಯಾಗ, ನನಗ ಮದ್ವಿ ಮಾಡ್ಕೊಂತೀನಿ ಅಂತ ಹೇಳ್ಯಾಳಕ್ಕ. ಏನ ಆ ಹುಡುಗಿ ನಿನಗ ಮದ್ವೆ ಮಾಡ್ಕೊಳಕ ಹ್ಞೂ ಅಂದ್ಲಾ? ಹಾ ಏನ ಕರೆ ಹೇಳ, ಕಾಮಿಡಿ ಮಾಡ್ಬೇಡ. ಅಯ್ಯ ಕಾಮಿಡಿ ಮಾಡಕ ನಾ ಏನು ಕಾಮಿಡಿ ಆಕ್ಟರ್ ಏನಕ್ಕ? ಇಲ್ಲ ಕಾಮಿಡಿ ಇಲ್ಲ ಎಂತದೂ ಇಲ್ಲ. ಆ ಹುಡುಗಿ ಮನ್ಯಾಗ ಒಪ್ಸಾಕ್ ಕುಂತಾಳಂತ. ಅವ್ರೇನಾರ ಹ್ಞೂ ಅಂದ್ರ ಮದ್ವಿ ಪಿಕ್ಸ್. ಏ ಅಣ್ಣ, ಮದ್ವಿ ಪಿಕ್ಸ್ ಅಲ್ಲ, ನನ್ನ ತಿಥಿ ಪಿಕ್ಸ್ ಆಕೈತಿ. ನಿಮ್ಮವ್ವ ಚಪ್ಪಲೆ ಹೊಡಿತಾಳಂಗ ಊರ್ ಮಂದಿ ಮುಂದ. ಯಪ್ಪ ಆ ಹುಡುಗಿಗ ಬಿಟ್ಬಿಡ ಏನ, ಬ್ಯಾಡ. ನಿಮ್ಮ ಅವ್ಗೆ ಇಷ್ಟ ಇಲ್ಲ. ಅದ್ಯಾವ್ದ ಹಾವೇರಿ ಫ್ರಮ್ ಕಾವೇರಿ, ಆ ಹುಡುಗಿನ ಮಾಡ್ತಾರ ಏನ. ಅವ್ರ ಊಟ ಬಂಗಾರ ಗಿಂಗಾರ ಹಾಕ್ತಾರ, ನಿಮ್ಮ ಅವ್ಗೂ ಸಮಾಧಾನ ಆಕೈತಿ. ಅಯ್ಯ ಅಕ್ಕ, ಬಂಗಾರ ಸಂಬಂಧ ಮದುವೆ ಮಾಡ್ಕೋಬೇಕು ನಾವು. ಬಂಗಾರ ಇವತ್ತಿರ್ತೈತಿ, ನಾಳೆ ಹೋಗ್ತೈತಿ. ನನಗೆ ಹುಡುಗಿ ಇಷ್ಟ, ನನಗೆ ಯಾರು ಇಷ್ಟ ಅವ್ರಿಗೆ ಮಾಡ್ಕೊತೀನಿ. ಒಂದೆರಡು ದಿನ ನಮ್ಮ ಅವ್ವ ಕೌ ಬೌ ಮಾಡ್ತೈತಿ, ಆಮೇಲೆ ಸುಮ್ಕ ಆಳ್ತಾಳ. ಒಬ್ಬನ ಮಗ ಅಲ್ಲ, ಬಿಟ್ಟಿರಕ್ಕೆ ಒಲ್ಲೆ ಅಂತೈತಿ ನಮ್ಮವ್ವ. ಏನಾಗಂಗಿಲ್ಲ ಆಳಯ್ಯಕ್ಕ. ಆದ್ರ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ. ಏನು ಪ್ರಾಬ್ಲಮ್? ನನ್ನ ತಿಥಿ ಮಾಡೋದೇನು? ಅಯ್ಯ ಏನ್ ಅಡ್ಬಾಯಿ ಆಗ್ತಿಕ? ನಂದು ಮದುವೆ ಆಗಿಂದ ಏನಾರ ಮಾಡ್ಕ ಅಂದಂಗ ಯಾಕ. ಆ ಹುಡುಗಿ ಮದ್ವಿ ಮಾಡ್ಕೊಂಡು ಓಡ್ ಬರಕನು ರೆಡಿನ ಅದಾಳ. ಆದ್ರ ಅವು ತಾಳಿ ಚೈನಾ ಎಲ್ಲ ತಗೊಳಕ ನಂಗೆ ಗೊತ್ತಾಗಂಗಿಲ್ಲ. ಪ್ಯಾಟಿಗ ನೀನು ನನ್ನ ಜೋಡಿಗೆ ಬಂದು ಓಟ್ ಕೊಡಿಸ್ಬಾರ ಯಾಕ. ಮದ್ವಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ಊರಿಗೆ ಬರ್ತಾನಿ. ಹೆಂಗಂದಿ? ಏನ ಕದ್ದು ಮುಚ್ಚಿ ಮದ್ವೆ ಮಾಡ್ಕೊಂತೀಯ? ಬ್ಯಾಡ ಅಣ್ಣ ಬ್ಯಾಡ. ಹೆಂಗಾರ ಮಾಡಿ ನಿಮ್ಮ ಅವ್ಗೆ ಒಪ್ಪಿಸುನು, ಒಪ್ಪಿಸಿ ಮದ್ವೆ ಮಾಡ್ಕೊಂತಿ. ಬೇಕಂದ್ರೆ ನಾನು ಎಲ್ಪ್ ಮಾಡ್ತೀನಿ, ಒಟ್ಟು ಒಪ್ಸಾಕ ಬರ್ತೀನಿ ನಿನ್ನ ಜೋಡಿಗೆ. ಬ್ಯಾಡ ನಂಗಿಲ್ಲ. ಆದ್ರೆ ತಾಳಿ ಕಾಲುಂಗ್ರ ಚೈನಾ ಅವು ಇವು ತೊಗೊಳಕ್ ನಾ ಬರಂಗಿಲ್ಲಪ್ಪ, ನಾ ಬರಂಗಿಲ್ಲ. ಆಮೇಲೆ ಏಕಿವುಡಜ್ಜಿ ಮಗಂಗ ಇದು ಕದ್ದು ಮದ್ವೆ ಮಾಡ್ಸ್ಯಾಳ ಅನ್ನೋ ಹೆಸರು ನನಗೆ ಬ್ಯಾಡಪ್ಪ. ನನ್ನ ಗಂಡ ನಮ್ಮ ಅತ್ತಿ ಚಪ್ಪಲೆ ಹೊಡೆದು ಮನೆಯಿಂದ ಹೊರಗೆ ಹಾಕ್ಯಾರ. ಆಮೇಲೆ ನನಗೆ ಆಗಂಗಿಲ್ಲ. ಸುಮ್ಕ ಮನ್ಯಾಗ ಒಪ್ಪಿಸು. ನಿಮ್ಮ ಅವ್ಗ ಕಾಡಿ ಬೇಡಿ ಒಪ್ಪಿಸಿ ಏನಾರ ಮಾಡಿ ಮದ್ವೆ ಮಾಡ್ಕ. ಹಂಗಿಲ್ಲ ಕದ್ದು ಮುಚ್ಚಿ ಮಾಡ್ಕೊಂಡು ತಾಯಿಗ ಒಟ್ಟಿ ಉರಿಸ್ಬೇಡ. ಒಟ್ಟು ತಿಳ್ಕ ಏನ. ಈಗ ನಂಗೆ ಕೆಲಸ ಅದಾವಪ್ಪ, ನೀ ನಾಳೆ ಬಾ ಹೋಗು. ಯಾಕ ಮದುವೆ ಆಗಿಂದ ಅರ್ಧ ತೊಲಿ ಬಂಗಾರ ಕೊಡ್ತೀನಿ ಅಂದ್ರೂ ಹಂಗ ಮಾಡ್ತಿಲ್ಲ ಯಾಕ? ಬಂಗಾರ ಅದ ಬಂಗಾರನ ಗಿಫ್ಟ್ ಆಗಿ ಕೊಡ್ತೀನ ಯಾಕ? ಒಟ್ಟು ಮದ್ವಿ ಮಾಡ್ಸ ಮುನ್ನಿಂತು. ಅಯ್ಯ ಇಲ್ಲಪ್ಪ ಇಲ್ಲ. ಮದ್ವೆ ಮಾಡ್ಸಕ ಅದೇನ ಅಂತಾರಲ್ಲ, ಇದು ಅದೇನಂತಾರಲ್ಲ ಯಪ್ಪ, ಅಡಿಕೆ ಗೋಧಮಾನ ಆನೆ ಕೊಟ್ರು ಬರಂಗಿಲ್ಲ ಅನ್ನಂಗ. ಇಲ್ಲಪ್ಪ ಇಲ್ಲ. ಮೊದಲು ನಿಮ್ಮ ಅವ್ಗ ಒಪ್ಪಿಸು, ಆಮೇಲೆ ಬೇಕಂದ್ರೆ ಮದ್ವೆ ಎಲ್ಲರೂ ಸೇರೆ ಮಾಡ್ತೀವಿ, ಆಮೇಲೆ ಬಂಗಾರ ಕೊಡು ಅಂತಿ. ಹಂಗಂತ್ಯಾ? ತಗೋರೇಕ, ನಮ್ಮ ಅವ್ಗ ಒಪ್ಪಿಸ್ತೀನಿ. ಆಮೇಲೆ 2 ಗಂಟೆ ಸುಮಾರು ನಾಳೆ ನೀನ ಬಾ ನಮ್ಮ ಮನೆ ಕಡೆ. ಒಟ್ಟು ನೀನು ಮಾತಾಡು, ಹೇಳು ನಮ್ಮ ಅವ್ಗ ಏನಂತಾಳು ನೋಡಿ, ಅದ್ರ ಮ್ಯಾಲೆ ತೀರ್ಮಾನ ಮಾಡೋಣಂತ. ಹಂಗಂದ್ರೆ ಸರಿ. ನೀನು ಮಾತಾಡ, ಅಮ್ಮಂಗೆ ಕೂಟ ಮಾತಾಡು, ಏನಂತಾಳು ನೋಡಂತಿ. ಆದ್ರೆ ನಾನು ಫೋನ್ ನಂಬರ್ ಕೊಟ್ಟಿದ್ದು, ನೀ ನನಗೆ ರೊಕ್ಕ ಕೊಟ್ಟಿದ್ದು, ಆಮೇಲೆ ನೀನು ನನ್ನಿಂದನ ನೀ ಯಾವ ಊರಿಗೆ ಹೋಗಿದ್ದು ಅನ್ನೋದೆಲ್ಲ ನಿಮ್ಮ ಅವ್ನ ಮುಂದೆ ಒದರಾಡ್ಬೇಡ ಅಣ್ಣ. ನಿಮ್ಮ ಅವು ಏನಿಲ್ಲ ಮಚ್ಚ ಕೊಡ್ಲಿ ತಗೊಂಡು ಬಂದ್ಬಿಡ್ತಾಳೆ ನನ್ನ ಹಿಂದೆ. ಲೇ ರೇಷ್ಮಿ ಅನ್ಕಂಡು. ಬ್ಯಾಡಪ್ಪ ಏನು ಹೇಳಕ್ಕೊಬೇಡ. ಒಟ್ಟು ಸೂಕ್ಷ್ಮಿಲೇ ತಿಳಿಸ ಅಮ್ಮಗ. ಏನ ನನವು ಒಟ್ಟು ಒಳಗೆ ಕೆಲಸದವು, ನಾವು ಹೊಕ್ಕೆ ನೋಡು. ಗಂಡು ಜನ್ಮ ಹುಟ್ಟಿದ್ದ ತಪ್ಪಾಗ್ಬಿಟ್ಟತಿ. ಇತ್ತಾಗ ನಮ್ಮ ಅವನ್ ಕಿರಿಕಿರಿ ಎತ್ಲಾಗ ನನಗೆ ಅಂತಿ ಕಿರಿಕಿರಿ. ಬಿಜಾಪುರ್ ಬಿಜಲಿ ನನ್ನ ಹುಡುಗಿ ಹೆಸರು ಅಂಜಲಿ. ಅಲ್ಲ ಅಂಜಲಿ ಫೋನ್ ಹಚ್ಚಂದಿದ್ಲಲ್ಲ, ಫೋನ್ ಹಚ್ಬೇಕು. ಫೋನ್ ಎಲ್ಲಿಟ್ನೆ? ಗಾಡಿ ಮೇಲೆ ಇಟ್ಟು ಬಂದ್ಬಿಟ್ಟೆ ನೋಡು. ಯಾರು ತಗೊಂಡ್ರೆ ಏನು ಮಾಡ್ಬೇಕು? ಹೋದ್ನಾ ಯವ್ವ ನಾವಲ್ಲೇ. ಅಲ್ಲ ಕದ್ದು ಮದ್ವೆ ಮಾಡ್ಕೊಳಕ್ಕೂ ರೆಡಿ ಅದಾನಲ್ಲಿವಾ ಹೆತ್ತ ತಾಯಿಗೆ ಬಿಟ್ಟು. ಆಮೇಲೆ ಕಿವುಡಜ್ಜಿ ಏನಿಲ್ಲ ನನಗೆ, ನನ್ನ ಕಣ್ಣಾಗ ಮೆಣಸಿನ ಹಿಂಡಿನ ತುರ್ಕ್ಯಾಳ. ಆಮೇಲೆ ಒಲ್ಲೆ ಈ ಮದ್ವೆ ಉಸಾಬರಿ ನಂಗೆ ಒಲ್ಲೆ ಬಿಡು. ಸುಮ್ಕ ಹಿಟ್ಟಿಂಗ್ ಗಿಣಿಗೆ ಹೋಗಿ ಹೀಟರ್ ಹಾಕಿಸ್ಕೊಂಬಂದಿದ್ರೆ ಇಟ್ಟೊತ್ತಿಗೆ ಈ ಥರ ಆಗಿರ್ತಿತ್ತು. ರೊಟ್ಟಿ ಬಡ್ಯಾಕೆ ಕುಂತಿರ್ತಿದ್ದು. ನೀ ಅನಿಸ್ತತಿ ಒಣ ರಾಡಿ ಮಾಡ್ಕೊಂಡು ಕುಂತೀನಲ್ಲ. ನನ್ನಂತ ತಿಂಡಿ ಬಡಿಕೆ ಯಾರೂ ಇಲ್ಲ ಅನ್ನಿಸ್ತತಿ ಈ ದುನಿಯಾದಾಗ.